ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ರಂಜು ಮಾತಾಡ್ತಿದ್ದೀನಿ. ಇವತ್ತು ನಾನು ಪಾಲಕ್ ಚಿಕನ್ ಫ್ರೈಗೋಸ್ಕರ ಪಾಲಕ್ನ ಈ ಥರ ಕುದಿಸ್ಕೊಳ್ತಿದ್ದೀನಿ. ಒಂದು ಹಿಡಿಯುವಷ್ಟು ಪಾಲಕ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು 3/4 kg ಚಿಕನ್ ತೊಗೊಂಬಂದಿದ್ರು. ಅದರಲ್ಲಿ ಒಂದು 1/4 kg ಕಬಾಬಿಗೆ ಎತ್ತಿಟ್ಕೊಂಡೆ. ನೀಟಾಗಿ ಚಿಕನೆಲ್ಲ ನೀಟಾಗಿ ತೊಳ್ಕೊಂಡಾದ್ಮೇಲೆ ಸಪ್ರೇಟ್ ಮಾಡಿಕೊಂಡೆ ಬೌಲಿಗೆ. ಫ್ರೈಗೆ ಬೇರೆ, ಕಬಾಬಿಗೆ ಬೇರೆ ಅಂತ. ಇಲ್ಲಿ ಕಬಾಬಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಆಲ್ರೆಡಿ ಕಬಾಬ್ ಮಸಾಲ ಹಾಕ್ತೀವಲ್ಲ, ಅದರಲ್ಲಿ ಉಪ್ಪಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕಬೇಕು. ಇಲ್ಲಿ 1 ಸ್ಪೂನ್ ಖಾರ ಪುಡಿ ಹಾಕಿದೆ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ನೋಡಿ ಹಾಕ್ಕೊಳ್ಳಿ, ಅದರಲ್ಲೂ ಖಾರ ಇರುತ್ತೆ. ಕಾರ್ನ್ಫ್ಲೋರು 1 ಸ್ಪೂನ್ ಹಾಕ್ಕೊಂಡೆ. ಇದರಲ್ಲಿ ಸ್ವಲ್ಪ ಕಬಾಬ್ ಪುಡಿ ಅಷ್ಟೇ ಹಾಕ್ಕೊಂಡೆ. 1/4 kg ಅಲ್ವಾ, ಅದಕ್ಕೋಸ್ಕರ. ಅದಾದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಾಕೋಣ ಅಂತ ಹೋದರೆ ಬರ್ತಾನೆ ಇರಲಿಲ್ಲ. ಆಮೇಲೆ ಹೆಂಗೋ ಮಾಡಿ ಹಾಕಿದೆ. ಅದಾದಮೇಲೆ 1 ಮೊಟ್ಟೆ ಹಾಕಿದೆ. ಮೊಟ್ಟೆ ಇದರಲ್ಲಿ ಸ್ವಲ್ಪ ಆದರೆ ಸಾಕು, ಮತ್ತೆ ಇಲ್ಲಿ ತೆಗೆದಿಡೋದೊಂದು ನಾನು 1 ಹಾಕಿದೆ. ಯಾಕಂದರೆ ಕಮ್ಮಿ ಇದೆಯಲ್ಲ, 1 ಜಾಸ್ತಿ ಆಗುತ್ತೆ ಇದಕ್ಕೆ. ನೋಡೋಣ ಅಂತ ಹಾಕಿದೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಮಿಕ್ಸ್ ಮಾಡಿದೆ. ಅದಾದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮ್ಯಾರಿನೇಟ್ ಆಗಲಿ ಅಂತ. ಇಲ್ಲಿ ಫ್ರೈಗೆ ಈರುಳ್ಳಿ, ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಪುದೀನ ಸೊಪ್ಪು. ಇಲ್ಲಿ ಒಂದು ಜಾರ್ಗೆ ಮಸಾಲೆಗಳು ಹಾಕ್ಕೊಳ್ಳೋಣ. ಇಲ್ಲಿ ಅರ್ಧ ಇಂಚ್ ಚಕ್ಕೆ, 3 ಲವಂಗ, ಒಂದು ಏಲಕ್ಕಿ, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೆ, ಫ್ಲೇವರ್ ಬರಲಿ ಅಂತಂದು. ಅದಕ್ಕೆ 1-2 ಇಡೀ ಈರುಳ್ಳಿ, ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು, ಒಂದು ಸ್ವಲ್ಪ ಕೊತ್ತಂಬರಿ. ಇದು ಕೊತ್ತಂಬರಿ ಹಾಕಿದ್ರೂ ನಡೆಯುತ್ತೆ, ಹಾಕದೇ ಇದ್ರೂ ನಡೆಯುತ್ತೆ. ನಾನು ಹಾಕಿದೆ. ಪಾಲಕ್ ಸೊಪ್ಪು ಒಂದು ಸ್ವಲ್ಪ, ಕಾಯಿ ಒಂದು ಸ್ವಲ್ಪ. ಕಾಯಿನೂ ಹಾಕದೇ ಇದ್ರೂ ನಡೆಯುತ್ತೆ. ನಾನು ನೋಡೋಣ ಡಿಫ್ರೆಂಟಾಗಿ ಅಂತಂದು ಮಾಡ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಿದ್ದಾದಮೇಲೆ ಈ ಥರ ನುಣ್ಣಗೆ ಪೇಸ್ಟ್ ಆಗಿತ್ತು. ನೀವು ಪಾಲಕ್ ಸೊಪ್ಪು ಸಪ್ರೇಟಾಗೂ ಕೂಡ ಹಾಕ್ಕೊಂಡು ಮಾಡ್ಬೋದು, ಅದು ತುಂಬ ಚೆನ್ನಾಗಿ ಕಲರಾಗಿ ಬರುತ್ತೆ. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಎಣ್ಣೆ ಫುಲ್ ಕಾದ್ಬಿಟ್ಟಿತ್ತು, ಹಂಗಾಗಿ ಒಂದು ಅರ್ಧ kg ಅಷ್ಟು ಚಿಕನ್ನೆಲ್ಲ ಸೇರಿಸ್ಕೊಂಡೆ. ನೀಟಾಗಿ ಫ್ರೈ ಆಗಲಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ, ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡೆ. ಅದಾದಮೇಲೆ ಖಾರ ಪುಡಿ, ಮೆಣಸಿನ್ಕಾಯಿ ಹಾಕ್ಬೋದು, ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಹಾಕಿದರೆ. ಆದರೆ ನಾನು ಮೆಣಸಿನ್ಕಾಯಿ ನಮಗೆ ಆಗಲ್ಲ ಸ್ವಲ್ಪ ನಮ್ಮ ಹಸ್ಬೆಂಡಿಗೆ, ಅದಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿ ಹಾಕಲಿಲ್ಲ. ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಮೊಸರು ಹಾಕಿದೆ. 1 ಸ್ಪೂನ್ ಅಷ್ಟು ಮೊಸರು ಹಾಕಿದೆ. ನಾನು ಹುಳಿ ಜಾಸ್ತಿ ತಿನ್ನಲ್ಲ ನಾವು. ಈರುಳ್ಳಿ ಒಗ್ಗರಣೆ ಕೊಡಬೇಕಿತ್ತು, ಮರೆತುಬಿಟ್ಟೆ. ಅದಕ್ಕೋಸ್ಕರ ನಾನು ಆಮೇಲೆ ಹಾಕ್ಕೊಂಡೆ. ನೀಟಾಗಿ ಕುದಿ ಬರಬೇಕು. ಕುದ್ದಿದ್ದಾದ್ಮೇಲೆ ರುಬ್ಬಿಟ್ಕೊಂಡಿದ್ದು ಮಸಾಲ ಸೇರಿಸೋಣ. ಅದೇ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ಬೇಕು ಮೀಡಿಯಮ್ ಕ್ವಾಂಟಿಟಿ ನೋಡಿ ನೀರು ಸೇರಿಸ್ಕೊಳ್ರಿ. ನೀವು ಗಟ್ಟಿ ಬೇಕಂದ್ರೆ ಗಟ್ಟಿ, ತೆಳು ಬೇಕಂದ್ರೆ ತೆಳು ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಫ್ರೈ ಅಲ್ವಾ ನಾವು ಮಾಡ್ತಿರೋದು, ನಾನು ಸ್ವಲ್ಪ ಅಷ್ಟೇ ನೀರು ಸೇರಿಸಿದ್ದೀನಿ. ನೀವು ಪಾಲಕ್ ಸೊಪ್ಪನ್ನ ಸಪ್ರೇಟ್ ಹಾಕ್ಕೊಂಡ್ರೂ ಕೂಡ ಕಲರ್ ಮಾತ್ರ ಡಿಫ್ರೆಂಟಾಗಿ ಹಸ್ರು ಕಲರ್ ಬರುತ್ತೆ. ನಾನು ಈ ಥರ ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಇದು ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ.
ಇದಕ್ಕೆ ಕುದಿ ಬರಲಿ ಅಂತ ಬಿಟ್ಟಾದಮೇಲೆ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಚಿಕನ್ ತೊಗೊಂಡೆ, ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ನಲ್ಲ. ಅದು ತೊಗೊಂಡಾದ್ಮೇಲೆ ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಕಬಾಬ್ ಕರಿಯೋಕ್ಕೆ ಅಂತ. ಇದು ಚೆನ್ನಾಗಿ ಕಾಯಬೇಕು ಎಣ್ಣೆ. ಕಾದಾದ್ಮೇಲೆ ನೋಡಿ ಎಣ್ಣೆ ಕಾದಿತಾ ಇಲ್ಲ ಅಂತ ಒಂದು ಸಲ ನೋಡ್ಕೊಳ್ಳಿ. ಅದ್ರ ಒಂದು ಸ್ವಲ್ಪ ಏನಾದರೂ ಹಾಕಿ ನಾನು ಈ ಥರ ನೋಡಿಕೊಂಡೆ, ಎಣ್ಣೆ ಕಾದಿತ್ತು. ಕಾದ್ಮೇಲೆ ಇಲ್ಲಿ ಒಂದೊಂದೇ ಪೀಸ್ ತೊಗೊಂಡು ಹಾಕ್ಕೊಳ್ಳೋಣ. ಇಲ್ಲ ಮಿಕ್ಸ್ ಒಂದೇ ಸಲ ಎಲ್ಲ ಆಗಿಬಿಟ್ರೆ ಮಿಕ್ಸ್ ಆಗಿಬಿಡ್ತೈತೆ, ಅಂಟ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಹಾಕಿದ್ರೆ ಬಿಡಿ ಬಿಡಿಯಾಗಿ ಬರುತ್ತೆ. ಇದು ನೀಟಾಗಿ ಇದು ಮಾಡ್ಕೋಬೇಕು, ನೀಟಾಗಿ ಫ್ರೈ ಆಗಬೇಕಿದೆ ಎಣ್ಣೆಯಲ್ಲಿ. ನೀಟಾಗಿ ಆ ಕಡೆಯಿಂದ ಈ ಕಡೆ ಇದು ಮಾಡಿಕೊಂಡು ಎರಡು ಸೈಡು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಬಂದಿತ್ತು ಕಲರು. ಮತ್ತು ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಹಾಕ್ಕೊಂಡೆ. ಈ ಥರ ತಿರುಗಬೇಕು, ಅಂದರೆ ಎಲ್ಲ ಕಡೆಯೂ ಬೇಯುತ್ತೆ ನೀಟಾಗಿ. ಕಬಾಬ್ ತುಂಬ ಸಲ ಮಾಡಿದ್ದೀನಿ, ಬಟ್ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರು ಕೂಡ ಮಸ್ತ್ ಬಂದಿತ್ತು. ಇದು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಮತ್ತು ತೀರಾ ಫುಲ್ಲು ಇದಾಗೋವರೆಗೂ ಬೇಯಿಸ್ಕೊಬಾರ್ದು. ಈ ಥರ ಕಲರ್ ಬಂದಿದ್ದರೆ ಸಾಕು. ನೋಡಿ ಯಾವ ಥರ ಚಿಕನ್ ಬೆಂದಿತ್ತು ಅಂತ. ಸುಡ್ತಿತ್ತು, ಅದನ್ನು ಇದು ಮಾಡೋಕ್ಕೂ ಆಗ್ತಿರಲಿಲ್ಲ, ಸುಡ್ತಿತ್ತು ಅದು ಸ್ವಲ್ಪ. ನಿಮಗೆ ತೋರಿಸ್ಬೇಕು ಅಂತಂದು ತೋರಿಸ್ತಿದ್ದೀನಿ. ಅದನ್ನೇ ಅರ್ಧ ನಾನು ತಿಂದ್ಕೊಂಡು ಇನ್ನರ್ಧ ನಮ್ಮ ಹಸ್ಬೆಂಡಿಗೆ ತಿನ್ನಿಸಿದೆ. ಚೆನ್ನಾಗಿತ್ತು ರೊಟ್ಟಿಗೆ. ಈ ಥರ ಫ್ರೈ ಕಬಾಬು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.